ಹಲೋ ಫ್ರೆಂಡ್ಸ್, ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಹೊಸದಾಗಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ಏನಪ್ಪ ಅಂತಂದರೆ, ವಾಟ್ಸಪ್ನಲ್ಲಿ ಆದಂತಹ ಒಂದು ಹೊಸ ಅಪ್ಡೇಟ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ಬೇಕಂತ ನಾನು ಬಂದಿರುವಂಥದ್ದು. ಏನು ಅಪ್ಡೇಟ್ ಅದು ಅಂತೇಳಿ ತಿಳಿಯೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ನಾನು ಕೇವಲ ಬ್ಲೈಂಡ್ಸ್ ಅಂತ ವೀಡಿಯೋನ ಮಾಡ್ತಾಯಿಲ್ಲ, ಸ್ಕ್ರೀನ್ ರೆಕಾರ್ಡರ್ ಮೂಲಕ ಎಲ್ರಿಗೂ ನಾರ್ಮಲ್ಸಿ ಕೂಡ ಅರ್ಥ ಆಗುವ ರೀತಿಯಲ್ಲಿ ನಾನು ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಈ ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ನಮಗೆ ತಿಳಿಸಿ ಅಂತ ಹೇಳ್ತಾ, ಸ್ನೇಹಿತರೆ, ಇನ್ನೊಂದು ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಅವರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಭಾಗವಹಿಸಿ. ಅದರಲ್ಲಿ ನಾವು ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ನ್ಯೂಸ್ಗಳನ್ನು ಅಲ್ಲಿ ಶೇರ್ ಮಾಡ್ತಾ ಇರ್ತೀವಿ. ಅದು ಯಾವುದೇ ನ್ಯೂಸ್ ಆಗಿರಲಿ, ಟೆಕ್ನಾಲಜಿ ಬಗ್ಗೆ ಸಂಬಂಧಪಟ್ಟಂತಹ ನ್ಯೂಸ್ಗಳನ್ನು ಅಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅದು ನಿಮಗೆ ಉಪಯೋಗ ಆಗಬಹುದು. ಹಾಗಾಗಿ ತಾವು ಅಲ್ಲಿ ವಿಡಿಯೋಗಳಾಗಲಿ ಅಥವಾ ಟೆಕ್ಸ್ಟ್ಗಳಾಗಲಿ ಯಾವುದೇ ರೀತಿಯಾಗಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಅಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ. ಬನ್ನಿ ಹಾಗಾದರೆ ವಿಡಿಯೋನ ಪ್ರಾರಂಭಿಸೋಣ. ಸ್ನೇಹಿತರೆ, ನಾನಿವತ್ತು ವಾಟ್ಸಪ್ನಲ್ಲಿ ಒಂದು ಹೊಸ ಅಪ್ಡೇಟ್ ಆಗಿದೆ. ಇದು ನಿಮಗೂ ಕೂಡ ಅಪ್ಡೇಟ್ ಬಂದಿರ್ಬೋದು ಅಥವಾ ನೀವು ಬರದೇ ಇರ್ಬೋದು. ಕೆಲವೊಬ್ಬರಿಗೆ ಆಗಲೇ ಬಂದಿದೆ. ಹಾಗಾಗಿ ಬಂದಿಲ್ಲ ಅಂದರೆ ಸ್ವಲ್ಪ ವೇಟ್ ಮಾಡಿ, ಅಥವಾ ಬಂದಿದ್ದರೆ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅದೇನು ಅಪ್ಡೇಟಪ್ಪ ಅಂತಂದರೆ, ಇಷ್ಟು ದಿನ ನೀವು ವಾಟ್ಸಪ್ನಲ್ಲಿ ಏನು ಫಿಂಗರ್ ಪ್ರಿಂಟ್ ಲಾಕ್ ಬಗ್ಗೆ ನಾನು ಒಂದು ವೀಡಿಯೋನ ಮಾಡಿದ್ದೆ. ಆ ವಿಡಿಯೋ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಫಿಂಗರ್ ಪ್ರಿಂಟ್ ಲಾಕನ್ನು ಇಡೋದು ಹೇಗೆ ವಾಟ್ಸಪ್ನಲ್ಲಿ ಅಂತೇಳಿ ಒಂದು ವೀಡಿಯೋನೇ ನಾನು ಮಾಡಿದ್ದೆ. ಆ ವಿಡಿಯೋನ ನೋಡ್ಕೊಂಬನ್ನಿ. ಅದರಲ್ಲಿ ನಾನು ಫಿಂಗರ್ ಪ್ರಿಂಟ್ನ ಸೆಟ್ ಮಾಡೋದು ಎಲ್ಲ ವೀಡಿಯೋನ ಮಾಡಿದ್ದೀನಿ. ಈಗ ಅದರಲ್ಲೇ ಒಂದು ಅಪ್ಡೇಟ್ ತಂದಿದ್ದಾರೆ ಅವರು. ಓಕೆನಾ, ಅದು ಏನು ಅಪ್ಡೇಟು ಏನು ಅಂತೇಳಿ ನೋಡ್ಕೊಂಬರೋಣ. ಅದೊಂದೇ ಅಪ್ಡೇಟ್ ಇದು. ಓಕೆನಾ, ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಈಗ ನಾನು ಆ ಫಿಂಗರ್ ಪ್ರಿಂಟ್ ಲಾಕನ್ನು ನಾನು ಫಿಂಗರ್ ಪ್ರಿಂಟ್ ಮೂಲಕ, ಅಂದರೆ ಫಿಂಗರ್ನ ಇಟ್ಟು ಲಾಕನ್ನು ತೆಗೆದು ಹೇಳಿಕೊಟ್ಟಿದ್ದೆ ಫಿಂಗರ್ ಪ್ರಿಂಟ್ ಮೂಲಕ. ಆದರೆ ಈಗ ಅದರಲ್ಲಿ ಪಿನ್ ಅಂದರೆ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ, ಅಂದರೆ ನಿಮ್ಮ ಸ್ಕ್ರೀನ್ ಪಾಸ್ವರ್ಡ್ ಏನು ಇಟ್ಟಿರ್ತೀರೋ ಆ ಸ್ಕ್ರೀನ್ ಪಾಸ್ವರ್ಡನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ವಾಟ್ಸಪ್ ಲಾಕನ್ನು ತೆಗಿಬೋದು. ಅದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಓಕೆ, ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ. ಓಕೆ, ನೋಡಿ, ಸ್ಕ್ಯಾನ್ ಯುವರ್ ಫಿಂಗರ್ ಪ್ರಿಂಟ್ ಅಂತ ಬಂತು. ಹಾಗೆ ಲೆಫ್ಟಿಂದ ರೈಟ್ ಸ್ವೈಪ್ ಮಾಡಿದರೆ ಯೂಸ್ ಪಿನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟಿಂಗ್ ಪಾಸ್ವರ್ಡ್ ಎಡಿಟ್ ಬಾಕ್ಸ್. ಇಲ್ಲಿಂದ ನಾನು ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತೀನಿ. ಎಂಟರ್ ಯುವರ್ ಕರೆಂಟ್ ಪಿನ್, ಅಂದರೆ ನೀವು ಸ್ಕ್ರೀನ್ ಪಾಸ್ವರ್ಡಾಗಿ ಏನು ಪಿನ್ನನ್ನು ಇಟ್ಟಿರ್ತೀರೋ ಅದನ್ನು ಎಂಟರ್ ಮಾಡಿದರೆ ನಿಮ್ಮ ಒಂದು ಪಾಸ್ವರ್ಡ್ ಓಪನ್ ಆಗುತ್ತೆ. ಡನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಓಕೆನಾ, ಓಕೆ, ಡನ್ ಅಂತಿದೆ. ಡನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಆಟೋಮೆಟಿಕ್ಕಾಗಿ ವಾಟ್ಸಪ್ ಒಳಗಡೆ ಹೋಗುತ್ತೆ. ಅಥವಾ ನೀವು ಫಿಂಗರ್ ಪ್ರಿಂಟ್ ಅಂದರೆ ಫಿಂಗರ್ ಪ್ರಿಂಟ್ ಮೂಲಕ ಕೂಡ ನೀವು ಓಪನ್ ಮಾಡ್ಬೋದು. ಓಕೆ, ಒಂದು ನಿಮಿಷ. ಓಕೆ, ನೀವು ಫಿಂಗರ್ ಪ್ರಿಂಟ್ ಮೂಲಕ ಅಥವಾ ತೆಗಿಬೋದು, ಅಥವಾ ಯೂಸ್ ಪಿನ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಪಿನ್ನನ್ನು ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡನ್ನು ಹಾಕಿ ನೀವು ವಾಟ್ಸಪ್ನ ಓಪನ್ ಮಾಡ್ಬೋದು. ಸ್ಕ್ಯಾನ್ ಯುವರ್ ಫಿಂಗರ್ ಪ್ರಿಂಟ್ ಅಂತ ಇದ್ದರೆ ಇದು ಫಿಂಗರ್ ಪ್ರಿಂಟ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಲಾಕನ್ನು ಓಪನ್ ಮಾಡ್ಬೋದು. ಓಕೆ, ನಾನು ಲಾಕನ್ನು ಓಪನ್ ಮಾಡಿದ್ದೀನಿ. ಈಗ ಇಲ್ಲಿಂದ ಇನ್ನೊಂದು ಅಪ್ಡೇಟ್ ಇದೆ. ನಾನು ಮೋರ್ ಆಪ್ಷನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟು. ಮೋರ್ ಆಪ್ಷನ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ಸೆಟ್ಟಿಂಗ್ಸ್ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿಂದ ಸೆಟ್ಟಿಂಗ್ಸ್ ಒಳಗಡೆ, ಇಲ್ಲಿಂದ ನಾನು ಪ್ರೈವಸಿ ಒಳಗಡೆ ಹೋಗ್ತೀನಿ. ಇದ್ರ ಒಳಗಡೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ಆ್ಯಪ್ ಲಾಕ್ ಇದು ಅವಾಗ ಫಿಂಗರ್ ಪ್ರಿಂಟ್ ಲಾಕ್ ಅಂತ ಇದು ಇತ್ತು. ಈಗ ಇದು ಆ್ಯಪ್ ಲಾಕ್ ಅಂತೇಳಿ ಇದು ಹೆಸರನ್ನು. ಓಕೆ, ಇರಲಿ, ಕಾಲ್ ಬಂದಿತ್ತು. ಓಕೆ, ಅದು ಈಗ ಓಕೆ, ಅದೀಗ ಆ್ಯಪ್ ಲಾಕ್ ಅಂತೇಳಿ ಬಂದಿದೆ. ಓಕೆನಾ, ಆ್ಯಪ್ ಲಾಕ್ ಮೇಲೆ ಕ್ಲಿಕ್ ಮಾಡಿ ನೀವು ಲಾಕನ್ನು ಮಾಡ್ಬೋದು ಈಗ. ಓಕೆನಾ, ಇದೊಂದೇ ಅಪ್ಡೇಟು. ಇನ್ನು ಉಳುಕಿದ್ದಲ್ಲ ನಾನು ಹಳೆ ವೀಡಿಯೋದಲ್ಲಿ ಮಾಡಿದ್ದೀನಿ ಫಿಂಗರ್ ಪ್ರಿಂಟ್ ಲಾಕನ್ನು ಇಡೋದು ಹೇಗೆ ಅಂತೇಳಿ. ಆ ವಿಡಿಯೋನ ನೋಡಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ನೋಡಿ, ಅಥವಾ ನನ್ನ ಚಾನಲ್ನಲ್ಲೇ ನಿಮಗೆ ಸಿಗುತ್ತೆ.
ಓಕೆ, ಇಲ್ಲಿಂದ ಬ್ಯಾಕ್ ಬರ್ತಾ ಇದ್ದೀನಿ ಸ್ನೇಹಿತರೆ. ವಾಟ್ಸಪ್ ಬಗ್ಗೆ ಬಂದಂತಹ ಇದೊಂದು ಅಪ್ಡೇಟ್ ಆಗಿತ್ತು. ಇನ್ನು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಗೆ ತಪ್ಪದೇ ತಾವು ಜಾಯ್ನ್ ಆಗಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ರಿಲೇಟೆಡ್ ಆಗಿ ಮಾಹಿತಿಗಳನ್ನು ಪಡೆಯುವುದಕ್ಕಾಗಿ ನಮ್ಮ ವಾಟ್ಸಪ್ ಚಾನಲ್ಗೆ ಭಾಗವಹಿಸಿ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಇಲ್ಲಿವರೆಗೆ ಯಾರು ನೋಡಿದಿರೋ, ಈ ವಿಡಿಯೋ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಅಥವಾ ವಿಡಿಯೋ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ, ಅಥವಾ ಅದಕ್ಕಾಗಿ ಸಪ್ರೇಟ್ ವೀಡಿಯೋನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡುವಂತಹ ಕೆಲಸ ಮಾಡ್ತೇನೆ ಸ್ನೇಹಿತರೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೆ ಯಾರು ನೋಡಿದಿರೋ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಥ್ಯಾಂಕ್ ಯು.